ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಸೆಂಟ್ರಲ್ ಸ್ಕಿಲ್ ಬೋರ್ಡ್, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಅಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ವತಿಯಿಂದ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಬನ್ನಿ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಈ ವಿಡಿಯೋ ಬಂದುಬಿಟ್ಟು ನೋಡಿ, ಇಲ್ಲಿ ಆಫಿಷಿಯಲ್ ನೋಟಿಫಿಕೇಶನ್ ಇದೆ. ಇದನ್ನು ನಾವು ಇಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನೋಡೋಣ. ಇಲ್ಲಿ ನೋಡಿ, ಕೇಂದ್ರ ರೇಷ್ಮೆ ಮಂಡಳಿ ನೇಮಕಾತಿ 2026-36 ವಿಜ್ಞಾನಿ ಹುದ್ದೆಗಳಿಗೆ ಅರ್ಜಿಗಳನ್ನು ಇಲ್ಲಿ ಕರೆದಿದ್ದಾರೆ. ಇದು ಉದ್ಯೋಗದ ವಿವರ ನೋಡೋದಾದರೆ, ನೇಮಕಾತಿ ಸಂಸ್ಥೆ ಬಂದ್ಬಿಟ್ಟು ಕೇಂದ್ರ ರೇಷ್ಮೆ ಮಂಡಳಿ, ಹುದ್ದೆ ಹೆಸರು ವಿಜ್ಞಾನಿ ಬಿ ಮತ್ತು ರೇಷ್ಮೆಗೂಡು ಪೂರ್ವ ವಿಭಾಗ. ಒಟ್ಟು 36 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಉದ್ಯೋಗ ಸ್ಥಳ ಭಾರತದಾದ್ಯಂತ ಯಾವುದೇ ಕಚೇರಿ ಅಥವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡಲು ಸಿದ್ಧರಿರಬೇಕು. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕವೇ ಇಲ್ಲಿ ಅರ್ಜಿಗಳನ್ನು ನೀವು ಸಲ್ಲಿಸಬೇಕಾಗುತ್ತೆ. ಹುದ್ದೆಗಳ ವಿವರ ಹೇಗಿದೆ ನೋಡಿ. ಸಸ್ಯ ತಳಿಶಾಸ್ತ್ರ ಮತ್ತು ತಳಿ ಅಭಿವೃದ್ಧಿಯಲ್ಲಿ 3 ಹುದ್ದೆಗಳು, ರೇಷ್ಮೆ ಕೃಷಿ ವಿಭಾಗದಲ್ಲಿ 18 ಹುದ್ದೆಗಳು ಮತ್ತು ಸಸ್ಯ ರೋಗಶಾಸ್ತ್ರದಲ್ಲಿ 1 ಹುದ್ದೆ, ಸಸ್ಯ ಶರೀರಶಾಸ್ತ್ರದಲ್ಲಿ 4 ಹುದ್ದೆಗಳು, ಅದೇ ರೀತಿ ಕೃಷಿ ಶಾಸ್ತ್ರ ಮತ್ತು ಮಣ್ಣು ವಿಜ್ಞಾನದಲ್ಲಿ 4 ಹುದ್ದೆಗಳು, ಅದೇ ರೀತಿ ಕೃಷಿ ವ್ಯವಹಾರ ನಿರ್ವಹಣೆ ಮತ್ತು ವಿಸ್ತರಣಾ ಶಿಕ್ಷಣ 5 ಹುದ್ದೆಗಳು ಇಲ್ಲಿ ನೇಮಕಾತಿ ನಡೆಸ್ತಾ ಇದ್ದಾರೆ. ಕೃಷಿ ಅಂಗಾಂಶ ವಿಭಾಗದಲ್ಲಿ 1 ಹುದ್ದೆಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇದರಲ್ಲಿ ಒಟ್ಟು 36 ಹುದ್ದೆಗಳು ಇದ್ದು, ಪರಿಶಿಷ್ಟ ಜಾತಿಯವರಿಗೆ 5 ಹುದ್ದೆ ಮತ್ತು ಪರಿಶಿಷ್ಟ ಪಂಗಡದವರಿಗೆ 2, ಇತರೆ ಹಿಂದುಳಿದ ವರ್ಗಗಳಿಗೆ 9 ಹುದ್ದೆಗಳು ಮತ್ತು ಆರ್ಥಿಕವಾಗಿ ಹಿಂದುಳಿದ ಅಭ್ಯರ್ಥಿಗಳಿಗೆ 3 ಹುದ್ದೆಗಳು, ಅದೇ ರೀತಿ ಜನರಲ್ ಕ್ಯಾಟಗರಿಯಲ್ಲಿ 17 ಹುದ್ದೆಗಳು ಇಲ್ಲಿ ಖಾಲಿವೆ. ವಿದ್ಯಾರ್ಥಿ ನೋಡೋದಾದರೆ ಅಭ್ಯರ್ಥಿಗಳು ನೋಡಿ, ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಒಂದು ವಿಜ್ಞಾನ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಕೃಷಿ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಪಾಸಾಗಿರಬೇಕು. ಇಲ್ಲಿ ಕಡ್ಡಾಯವಾಗಿ ಒಂದು ಅಭ್ಯರ್ಥಿಗಳು ICMR 2025 ಒಂದು PhD ಪರೀಕ್ಷೆಯಲ್ಲಿ ಹಾಜರಾಗಬೇಕು. ಅದರಲ್ಲಿ ಅರ್ಹತೆ ಅಂಕಗಳನ್ನು ಪಡೆದಿರಬೇಕಾಗಿರುತ್ತೆ. ನೋಡಿ, ICMR ನಡೆಸುವ ಒಂದು PhD ಪರೀಕ್ಷೆಯಲ್ಲಿ ನೀವು ಒಂದು ಪಾರ್ಟಿಸಿಪೇಟ್ ಮಾಡಿ ಒಂದು ಕ್ವಾಲಿಫಿಕೇಷನ್ ಮಾರ್ಕ್ಸ್ಗಳನ್ನು ಕೂಡ ನೀವು ಇಲ್ಲಿ ಪಡೆದಿರಬೇಕಾಗಿರುತ್ತೆ. ವಯೋಮಿತಿ ನೋಡೋದಾದರೆ ಕನಿಷ್ಠ 18 ವರ್ಷ, ಗರಿಷ್ಠ ವಯೋಮಿತಿ ನೋಡಿ, ಇಲ್ಲಿ ಜನರಲ್ ಕ್ಯಾಟಗರಿಯವರಿಗೆ 31 ವರ್ಷ ಮತ್ತು ಉಳಿದ ಎಲ್ಲ ಕ್ಯಾಟಗರಿಗೆ 35 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ವೇತನ ಶ್ರೇಣಿ ಬಂದುಬಿಟ್ಟು 7ನೇ ವೇತನದ ಪ್ರಕಾರ ಅಭ್ಯರ್ಥಿಗಳಿಗೆ ಇಲ್ಲಿ 50,000 ರೂಪಾಯಿದಿಂದ 1,77,000 ವೇತನ ಇಲ್ಲಿ ಸಿಗಲಿದೆ. ಅರ್ಜಿ ಶುಲ್ಕ ನೋಡೋದಾದರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಇತರೆ ಸಾಮಾನ್ಯ ಹಾಗೂ ಇತರೆ ಹಿಂದುಳಿದ ವರ್ಗ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ, SC, ST ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇಲ್ಲಿ ಇರುವುದಿಲ್ಲ. ಇಂಟ್ರೆಸ್ಟ್ ಇದ್ದವರು ನೀವು ಕೆಳಗಡೆ ಕೊಟ್ಟಿರುವ ಒಂದು ಲಿಂಕ್ ಮೂಲಕ ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿಗಳು ನೋಡಿ, 2 ಮಾರ್ಚ್ 2026 ಪ್ರಾರಂಭವಾಗಿದ್ದು 31 ಮಾರ್ಚ್ 2020 ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕವಿರುತ್ತೆ. ಅಷ್ಟರೊಳಗೆ ಡೈರೆಕ್ಟಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ನೋಡಿ, ಈ ಒಂದು ವೆಬ್ಸೈಟ್ಗೆ ಬಂದು ಇಲ್ಲಿ ನೀವು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಸೆಲೆಕ್ಟ್ ಮಾಡಿ ಇಲ್ಲಿ ಪೋಸ್ಟನ್ನು ಸೆಲೆಕ್ಟ್ ಮಾಡಿ ಡೈರೆಕ್ಟಾಗಿ ಅರ್ಜಿಗಳನ್ನು ಕೂಡ ನೀವು ಫಿಲ್ಅಪ್ ಮಾಡ್ಕೋಬೋದು. ವೀಕ್ಷಕರ, ಈ ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.